ನಾವು ಮಾಡಿರ್ತೀವಿ ಅದನ್ನು ಸರ್ ಸೆಟ್ಸ್. ಈಗ ಟೋಟಲ್ ಎಷ್ಟು ಸೆಟ್ಗಳನ್ನ ಹಾಕಿದ್ದೀರಾ ಟೋಟಲ್ ಓವರ್ ಆಲ್ ಮೂವಿಗೆ? ಒಂದು 12ರಿಂದ 13 ಸೆಟ್ಸ್ವರೆಗೂ ಬರುತ್ತೆ, ಎಲ್ಲ ದೊಡ್ಡ ದೊಡ್ಡ ಸೆಟ್ಸೇ. ಕೆಲವೊಂದು ಒಂದು ಲೈವ್ ಏರಿಯಾನೇ ಕ್ರಿಯೇಟ್ ಮಾಡಿದ್ದೀವಿ. ಆಮೇಲೆ ನೀವು ಇದನ್ನು ನೋಡಿರ್ತೀರ, ಹಲೋ ಮರ ಸಾಂಗು, ಅದಕ್ಕೆ ಮುಂಚೆ ಇದ್ದರೆ ನೆಮ್ಮದಿಯಾಗಿರಬೇಕು. ಇದ್ದರೆ ನೆಮ್ಮದಿಯಾಗಿರಬೇಕು ಸಾಂಗಿಗೆ ಏನಂದರೆ, ಆ್ಯಕ್ಚುಲಿ ನಾವು ಒಂದು ಫ್ಯಾಕ್ಟ್ರಿ ಬ್ಯಾಕ್ ಡ್ರಾಪ್ ನೋಡುತ್ತಾ ಇದ್ವಿ. ಅದೇನಂದ್ರೆ ಒಂದು ರಾ ಫೀಲ್ ಇರಲಿ, ಒಂದು ಇಂಟ್ರಡಕ್ಷನ್ ಸಾಂಗ್ ಥರ ಅದೇನೋ ಅಂದ್ಕೊಂಡು. ಆಮೇಲೆ ಅದನ್ನು ಹುಡುಕ್ತಾ ಹುಡುಕ್ತಾ ಇರ್ಬೇಕಾದ್ರೆ ನಮಗೆ ಎಲ್ಲೂ ಸೂಟ್ ಆಗೋಂಥ ಇದು ಸಿಕ್ಕಲಿಲ್ಲ. ಸಿಕ್ಕಿದ್ರೂ ಅಲ್ಲೇನಂದರೆ ನಮಗೆ ಕಾಂಪೌಂಡ್ ಇರೋವಂಥ ಏರಿಯಾ ಸಿಗ್ತಾ ಇರಲಿಲ್ಲ. ಯಾಕಂದರೆ ಪಬ್ಲಿಕ್ನ ಮೇಂಟೈನ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಾವು ಒಂದು ದೊಡ್ಡ ವೇರ್ ಹೌಸ್ನಲ್ಲಿ ಅದನ್ನು ಒಂದು 150ರಿಂದ 200 ಜನ ಕೆಲಸಗಾರನ್ನೆಲ್ಲ ಸೇರಿಸಿ ಹಗಲು ರಾತ್ರಿ ಕೆಲಸ ಮಾಡಿ ಬರೀ ನಾವೊಂದು 12 ದಿನದಲ್ಲಿ ಆ ಸೆಟ್ನ ಒಂದು ಫ್ಯಾಕ್ಟ್ರಿ ಕಾರಿಡಾರ್ ಟೈಪ್ ಕಾಣೋ ಥರ ಅದನ್ನು ಕ್ರಿಯೇಟ್ ಮಾಡಿ ಅಲ್ಲಿ ಸಾಂಗ್ನ ಶೂಟ್ ಮಾಡಿದ್ದೀವಿ ಅದನ್ನು. ಸರ್ ಏ ಹಲ್ಮೋರ ಸಾಂಗಲ್ಲಿ ಒಂದು ಸರ್ಪ್ರೈಸ್ ಇದೆ ಅಂತ ವಿಜಯಲಕ್ಷ್ಮಿ ಮೇಡಮ್ ಹೇಳಿದ್ದಾರೆ, ಅಂದರೆ ಫ್ಯಾನ್ಸ್ನ ಮೀಟ್ ಮಾಡಿದಾಗ. ಸೊ ನೀವು ಹೇಳ್ತಾ ಇದ್ದೀರಾ ಅದರಲ್ಲಿ ಗ್ಲಾಸ್ದೊಂದು ಬರುತ್ತೆ ಅಂತ, ಇನ್ನೂ ರಿವೀಲ್ ಆಗಿಲ್ಲ ಅಂತ ಅನಿಸುತ್ತೆ. ಮೇ ಬಿ ಮೇಕಿಂಗ್ ಸಾಂಗಲ್ಲೂ ನಾನು ನೋಡಿದಾಗ ಗಮನಿಸ್ಲಿಲ್ಲ. ಸೊ ಎಲ್ಲೋ ಒಂದು ಕಡೆ ಅಂದರೆ ದರ್ಶನ್ ಸರ್ ಅಂದರೆ ಡಿಫ್ರೆಂಟ್ ಶೇಡ್ಗಳಲ್ಲಿ ಕಾಣಿಸ್ಕೊಳ್ತಾರೆ ಈ ಸಿನಿಮಾದಲ್ಲಿ ಅಂತ ಇದೆಯಲ್ಲ, ಆ ಡಿಫ್ರೆಂಟ್ ಶೇಡ್ ಆ ಗ್ಲಾಸ್ಗಳಲ್ಲಿ ರಿಫ್ಲೆಕ್ಟ್ ಆಗುತ್ತಾ ಹೇಗೆ ಅಂತ? 11ನೇ ತಾರೀಕು ನೋಡಿ ಮೇಡಮ್. ಇದೇ ಮಾತು ಪ್ರಕಾಶ್ ಸರ್ ಹೇಳಿದ್ರು. ಯಾಕಂದರೆ ಇದೇ ಕ್ವಶನ್ಸ್ ರೈಸ್ ಆಯಿತು, ಅಂದರೆ ಬೇರೆ ಟ್ವಿಸ್ಟ್ ಮಾಡಿ ಕೇಳಿದ್ರು. ಪ್ರಕಾಶ್ ಸರ್, ಡೈರೆಕ್ಟರ್ ಸರ್ ಇದೇ ಮಾತು ಹೇಳಿದರು. ಯಾಕೆಂದರೆ ನಮಗೆ ಏನೇ ಆದರೂ ನಾವು ನಮಗೇನು ಗೊತ್ತಿರೋದಕ್ಕಿಂತ ನೀವು ನೋಡಿ ಲೈವ್ ಎಂಜಾಯ್ ಮಾಡ್ತಿರಲ್ಲ, ಅದು ತುಂಬ ಚೆನ್ನಾಗಿರುತ್ತೆ ನೋಡಿ. ದರ್ಶನ್ ಸರ್ ಈ ಸಿನಿಮಾದಲ್ಲಿ 2 ಶೇಡ್ಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತ ಸುದ್ದಿ ಇದೆ. ಸೊ ಈಗ ಗ್ಲಾಸ್ ನಾವು ಮುಂದೆ ನಿಂತಾಗ ಅದು ನಮ್ಮನ್ನ ರಿಫ್ಲೆಕ್ಟ್ ಮಾಡುತ್ತೆ, ಅಲ್ಲೊಂದು ಮುಖ ಇಲ್ಲೊಂದು ಮುಖ, ಆ ಥರದ್ದು ಏನಾದರೂ ರಿವೀಲ್ ಮಾಡೋ ಥರ ಆ ಸಾಂಗ್ ಇದೆಯಾ ಹೇಗೆ ಅಂತ? ಮತ್ತೆ ವಿಜಯಲಕ್ಷ್ಮಿ ಮೇಡಮ್ ಸರ್ಪ್ರೈಸ್ ಏನು? ಇಲ್ಲ ಅವಾಗಿಂದ ನೋಡ್ರೆ ನಾನು ಒಬ್ಬರೇ ದರ್ಶನ್ ಸರ್ನ, ನಾನು ಈ ಸಿನಿಮಾದಲ್ಲೂ ಒಬ್ಬರೇ ದರ್ಶನ್ ಸರ್ ಕೆಲಸ ಮಾಡಿರೋದು. ಕತೆ ಬಗ್ಗೆ ನನಗೆ ಅಷ್ಟೊಂದು ಕತೆ ನಮ್ಗೆ ಏನೆಲ್ಲ ಡೀಟೇಲ್ ಗೊತ್ತಿದ್ರು ಅದೊಂದು ಸಸ್ಪೆನ್ಸ್ ಅಂತ ಇರುತ್ತೆ. ಅದನ್ನು ಥಿಯೇಟ್ರಲ್ಲಿ ನೋಡ್ಬಿಟ್ಟು ನೀವು ಡಿಸೈಡ್ ಮಾಡ್ಬೋದು. ಅದು ನಿಮಗೆ ಗೊತ್ತಾಗುತ್ತೆ 11ನೇ ತಾರೀಕುವರೆಗೆ. ಇನ್ನೊಂದು 7-8 ಡೇಸ್ ಇದೆ, ಗೊತ್ತಾಗ್ಬಿಡ್ತದೆ ನಿಮಗೆ. ಸರ್ ಇನ್ನೊಂದು ಅಂದರೆ ನೀವು ಅದೇ ಅಲ್ಮೂರು ಸಾಂಗಿಗೆ ಅಂತ ಅನಿಸುತ್ತೆ, ಅಂದರೆ ಫಾರಿನಲ್ಲಿ ನೋಡ್ಕೊಂಬಂದು ಸೆಟ್ ಹಾಕಿದ್ದು ಅದೇ ಥರ ಒಂದು ಪಬ್ ಇರೋ ಥರ ಅಂತ ಹೇಳ್ಬಿಟ್ಟು. ಸೊ ಆ ಸಾಂಗ್ನ ಈಗ ಮುಂಚೆನೇ ಅಂದರೆ ಈಗ ಅವ್ರದ್ದು ಏನು ಸಿಚುವೇಶನಲ್ಲಿದೆ ಅದಕ್ಕೆ ಮುಂಚೆನೇ ನೀವು ಅದನ್ನು ಫಾರಿನಲ್ಲೇ ಮಾಡಬೇಕು ಅಂತ ಅಂದ್ಕೊಂಡಿದ್ದಿದ್ದ, ಅದರ್ವೈಸ್ ಅದು ಆಗದೆ ಇದ್ದಾಗ ಇಲ್ಲಿ ಸೆಟ್ ಹಾಕಿದ್ದ ಅದೇ ರೀತಿ ಹೇಗೆ ಏನು? ಇಲ್ಲ ಅದು ಮುಂಚೆಯಿಂದನೂ ಆ್ಯಕ್ಚುಲಿ ಫಾರಿನಲ್ಲೇ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಫಾರಿನಲ್ಲಿ ಏನಕ್ಕಂದರೆ 2 ಸಾಂಗು 3 ಸಾಂಗಿಗೆ ಅಲ್ಲಿಗೆ ಹೋಗ್ಬೇಕು ಅಂತ ಇದ್ದಿದ್ದು. ಸರಿ ಅಲ್ಲೇನಾಯಿತು, ಫಾರಿನಲ್ಲಿ ಒಂದಷ್ಟು ಶಾರ್ಟ್ಸ್ಗಳನ್ನ ತೆಗೆದಿದ್ದಾರೆ. ಅದು ತಿರ್ಗಾ ಆ ಟೋನು ಟೆಕ್ಸ್ಚರೆಲ್ಲ ರಿಪೀಟ್ ಥೈಲ್ಯಾಂಡು ಮತ್ತು ಇನ್ನೊಂದು 2 ಕಡೆ ಮಾಡಿದ್ದಾರೆ. ಅಲ್ಲೇನಂದರೆ ತಿರ್ಗಾ ರಿಪೀಟ್ ಆಗಿಬಿಡುತ್ತೆ ಆ ಟೋನ್ ಎಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ಏನಾದ್ರು ಡಿಫ್ರೆಂಟ್ ಆಗಿರಲಿ. ಆಮೇಲೆ ಇನ್ನೊಂದು ಏನಂದರೆ ಇದರಲ್ಲಿ ಈಗ ಕ್ಯಾಮ್ರಾ ಫ್ರೆಂಡ್ಲಿ ಅಂದರೆ DOPಗೆ ಮತ್ತು ಡೈರೆಕ್ಟ್ರಿಗೆ ಶೂಟ್ಸ್ಗೆ ಅವ್ರಿಗೇನಾದರೂ ಏನು ವೈಡ್ ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ, ಎಷ್ಟು ಜನ ಡ್ಯಾನ್ಸರ್ಸು ಫಾರಿನರ್ಸು ಇವನ್ನೆಲ್ಲ ಇಟ್ಕೊಂಡು ಮಾಡೋಷ್ಟು ದೊಡ್ಡ ಹ್ಯೂಜ್ ಜಾಗ ಅವ್ರಿಗೆ ಸಿಕ್ಕಲಿಲ್ಲ. ಇದ್ರೂ ಅದೆಲ್ಲ ಕಮರ್ಷಿಯಲ್ ಪ್ಲೇಸಸ್ಸು. ಸೊ ನೀವಿವಾಗ ಸೆಟ್ನ ಹಾಕಿದ್ರು ಯಾವ ದೇಶದದು, ಯಾವ ದೇಶದ ಪಬ್ನ ಹೋಲುತ್ತೆ ಸರ್? ಅದು ಸಿನಿಮಾದಲ್ಲೇ ತಿಳ್ಕೊಬೇಕು. ಇಲ್ಲ ಇಲ್ಲ ಅದು ಯಾಕೆಂದರೆ ಕಥೆನಲ್ಲಿ ಲಿಂಕ್ ಆಗಿರುತ್ತಲ್ಲ, ಕಥೆನಲ್ಲಿ ಲಿಂಕ್ ಆಗಿರೋದ್ರಿಂದ ಅದು ಯಾಕೆಂದರೆ ನಿಮಗೆ ಅದು ಎಲ್ಲನೂ ಒಂದು ಲಿಂಕ್ ಇರುತ್ತೆ. ಅದಕ್ಕೋಸ್ಕರ ಅದನ್ನೇನಂದರೆ ಅಲ್ಲಿಗೆ ನಮ್ಗೆ ಇಲ್ಲಿ ಶೂಟಿಂಗಿಗೋಸ್ಕರ ನಮಗೆ ಅಷ್ಟು ಜನ ಕ್ರೌಡ್ ಸೆಟ್ಟು ಮತ್ತು ನಮಗೆ ಸೆಟ್ಟಿಗೆ ಬೇಕಾಗಿರೋಂಥ ಲೈಟ್ಸು, ಆಮೇಲೆ ಡೈರೆಕ್ಟ್ರಿಗೆ DOPಗೆ ಬೇಕಾಗಿರೋಂಥ ಶಾರ್ಟ್ಸು, ಇದಕ್ಕೆಲ್ಲದಕ್ಕೂ ಪಕ್ಕಾ ಬೇಕು ಅಂತ ಹೇಳಿದಾಗ ಸೆಟ್ಟಲ್ಲೇ ನಮ್ಗೆ ಯೂಸ್ ಆಗೋದು. ಇವಾಗಿಂದ ಅಲ್ಲ, ನೀವು ಆವಾಗಿಂದ ನೋಡಿರ್ತೀರ ಸೆಟ್ಟಲ್ಲಿ ಯೂಶ್ವಲಾಗಿ ನಮಗೆ ಫ್ರೆಂಡ್ಲಿಯಾಗಿ ಅಷ್ಟೊಂದು ಕಂಫರ್ಟ್ ಇರೋಷ್ಟು ಲೈವ್ ಲೊಕೇಶನ್ಸಲ್ಲಿ ಇರಲ್ಲ. ಆಮೇಲೆ ಯಾಕಂದರೆ ನಾವು ಒಂದು ಪ್ರಾಪ್ಸ್ನ ಶಿಫ್ಟ್ ಮಾಡಬೇಕಂದ್ರೂ ಪರ್ಮಿಷನ್ಸು ಅದೆಲ್ಲ ಇರ್ತದೆ, ಯಾಕಂದರೆ ಹೆವಿ ಕಾಸ್ಟ್ಲಿ ಪರ್ಸು ಇದು. ಇಲ್ಲೇನಂದ್ರೆ ನಾವು ಏನು ಕ್ರಿಯೇಟ್ ಮಾಡಿರ್ತೀವಿ ನಮ್ಗೆ ಎಲ್ಲಿ ಬೇಕು ಏನು ಬೇಕಾದ್ರೆ ಶಿಫ್ಟ್ ಮಾಡ್ಕೋಬೋದು. ನಾವು ಇಡೀ ಫ್ಲೋರ್ ಸೆಟ್ ಹಾಕಿದ್ವಿ ಇದನ್ನು ಎಂಟೈರ್ ಇದು ಹೆಚ್ಚು ಕಮ್ಮಿ ನನಗೆ ಗೊತ್ತಿರೋಂಗೆ ಒಂದು ಈಚರ್ದು 1 ಲೋಡು ಪ್ಲಸ್ ಒಂದು ಏಸ್ ಗಾಡಿ 1 ಲೋಡು ಅಷ್ಟು ಮಿರರ್ ತರಿಸಿದ್ದೆ. ಅಷ್ಟು ಮಿರರ್ನ ನಾವು ಬರೀ ಆನ್ ವಾಲ್ ಏನು ಮಾಡಿದ್ವಿ, ಫ್ಲೋರ್ ಲೆವೆಲ್ಗೆ ಅಷ್ಟೇ ಮಾಡಿದ್ದಲ್ಲ, ಸೆಕೆಂಡ್ ಲೆವೆಲ್ಗೂ ಹಾಕಿದ್ವಿ ಅದನ್ನು. ಅದಕ್ಕೆಲ್ಲ ಫುಲ್ಲು ಬಂದೋಬಸ್ತ್ ಮಾಡಿ ಎಲ್ಲ ಯಾಕೆಂದರೆ ದೊಡ್ಡ ದೊಡ್ಡ ಆರ್ಟಿಸ್ಟ್ ಇರ್ತಾರೆ, ಫಾರಿನರ್ಸ್ ಇದ್ದರು, ದರ್ಶನ್ ಸರ್ ಇರ್ತಾರೆ, ಎಲ್ಲ ಇರೋವಂಥ ಇದಲ್ವ. ಯಾಕಂದರೆ ಅದು ಒಂದು ಗ್ಲಾಸ್ ಹೊಡೆದು ಬಿದ್ದರೂ
ಎಫೆಕ್ಟ್ ಅದು ಯೂಸ್ ಆಗಿದೆ ಸರ್? ಆಗಿದೆ. ಹೆಚ್ಚು ಕಮ್ಮಿ ನನಗೆ ಗೊತ್ತಿರೋಂಗೆ ಅದು ಹತ್ರ 1,000 ಮೇಲೆ ಆಗಿದೆ ಅದು. ಯಾಕಂದರೆ ಥಿಕ್ನೆಸ್ಸು ಸ್ವಲ್ಪ ಒಳ್ಳೆ ಇದಿಟ್ಟಿದ್ವಿ. ಅದನ್ನಲ್ಲದೆ ಅದಕ್ಕೆಲ್ಲ ಬ್ಯಾಕ್ ನಾವು ಇದನ್ನೆಲ್ಲ ಮಾಡಿ ಮಾಸ್ಕಿಂಗು ಇದ್ರದ್ದು ಪ್ಲೈ ಇದೆಲ್ಲ ಮಾಡಿ ಫ್ಯಾಬ್ರಿಕೇಷನ್ ಮಾಡಿ ಅಷ್ಟು ನಿಲ್ಲಿಸಿ ಆಮೇಲೆ ನಾವು ಅದನ್ನೆಲ್ಲ ಟ್ರೈ ಮಾಡಿ ತಿರ್ಗಿ ಅದಕ್ಕಲ್ಲದೆ ಲೈಟಿಂಗ್ಗಳು ಅದ್ರ ಮೇಲೆ ಸ್ಟ್ರೆಂತಾಗಿ ನಿಂತ್ಕೋಬೇಕು. ಈ ಸೆಟ್ಟು ಒಂಥರ ಚಾಲೆಂಜಿಂಗ್ ಆಗಿ ಮಾಡಿದ್ದು. ಯಾಕಂದರೆ ಎಷ್ಟು ಜನ ವರ್ಕ್ ಮಾಡಿದ್ರಿ ಸರ್? ಇದಕ್ಕೆ ಚೆನ್ನೈಯವ್ರನ್ನ ಒಂದು 35-40 ಜನ ಇದ್ದರು. ನಮ್ಮವ್ರು ಒಂದು 60 ಜನ ಇದ್ದರು, 60-70 ಜನ. ಅದು ಬಿಟ್ಟು ಇನ್ನು ಗ್ಲಾಸ್ ಫಿಕ್ಸಿಂಗ್ ಅಂತಲೇ ಸಪ್ರೇಟಾಗಿ ಅವರೊಂದು 8 ಜನ ಇದ್ದರು. ಅವ್ರು ಯಾಕಂದರೆ ಅವರು ಪಕ್ಕಾ ಇವರದು. ಅವ್ರು ಯಾಕಂದರೆ ಅವ್ರಿಗೆ ಹೆಂಗೆ ಫಿಕ್ಸ್ ಮಾಡೋದು, ಹೆಂಗೆ ಅದು ವ್ಯಾಕ್ಯೂಮ್ ಇದರಲ್ಲಿ ಇಟ್ಕೊಳ್ಳೋದು ಇನ್ನೆಲ್ಲ ಇಟ್ಕೊಂಡು ಮಾಡಿದ್ದು. ದಿನ ಕೆಲಸ ಮಾಡಿ ಇದನ್ನು ಒಂದು 12 to 15 ಡೇಸ್ ಮಾಡಿದ್ದು. ಇದನ್ನು 15 ಡೇಸ್ ಮಾಡಿ ನೆಮ್ಮದಿ ಆಗಿರಬೇಕಾದ ಸಾಂಗ್ದು ಅದು 12 ಡೇಸಲ್ಲಿ ಮಾಡಿದ್ದು. 12 ಡೇಸಲ್ಲಿ ಮಾಡಿದ್ದು, ಕ್ರಿಯೇಟ್ ಮಾಡಿದ್ದು. ಅದನ್ನು ಏನಂದರೆ ನಮಗೆ ಶಾರ್ಟ್ ಟೈಮ್ ಇರುತ್ತೆ. ಆಮೇಲೆ ನಮ್ಗೆ ಯಾಕಂದರೆ ಲೊಕೇಶನ್ಸು ಅಷ್ಟೇ ನಮ್ಗೆ ಕೊಡೋದು ಅಂತ ಹೇಳಿದ್ರೆ ಆ ಲೊಕೇಶನ್ ಅವರು. ಯಾಕಂದರೆ ನಮಗೆ ಇಷ್ಟು ದಿನದಲ್ಲಿ ಮುಗಿಸ್ಕೊಟ್ಬಿಡಿ, ನಮ್ಗೆ ಬೇರೆ ಬುಕ್ಕಿಂಗ್ ಇರುತ್ತೆ, ಅದು ಇದು ಅಂತ ಅದೆಲ್ಲ ಇರ್ತದೆ. ಹಂಗಿದ್ದಾಗ ನಾವು ಆ ಟೈಮ್ಗೆ ಎಷ್ಟು ಬೇಕೋ ಅಷ್ಟು ಜನ ವರ್ಕರ್ಸ್ ಬೇಕು, ಅದನ್ನ ಇಟ್ಕೊಂಡು ವರ್ಕ್ ಮಾಡಿದ್ದೀವಿ ಇದರಲ್ಲಿ. ಸರ್ ಇವಾಗ